ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಯಾಕಂದ್ರೆ ಅವರು 1 ವರ್ಷ, 1.5 ವರ್ಷ, 2 ವರ್ಷ ಮೇಲೆ ಯಾರು ಅಧಿಕಾರಿ ಇರಕ್ಕಾಗಲ್ಲ. ಒಂದೇ ಕ್ಷೇತ್ರದಲ್ಲಿ ಎಲ್ಲರೂ ಎದುರಿಸ್ತಾರೆ. ಅವ್ರೊಳಗಡೆ ಏನು ಆತಂಕ ಇರುತ್ತೋ ಇದ್ರು KGFಗೆ ಒಳ್ಳೇದಾಗಬೇಕು ಅನ್ನುವಂಥ ಪ್ರಯತ್ನ ಮಾಡೋದಂತ ಎಲ್ಲ ಚಿಂತೆಗಳನ್ನ, ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ರೇನೆ ನಾವೇನಾದ್ರೂ ಸಾಧನೆ ಮಾಡೋಕ್ಕಾಗತ್ತೆ ಅಂತ ಮಾತ್ರ ಅಧಿಕಾರಿಗಳಿಗೆ ಹೇಳ್ತೀವಿ. ಏನೇ ಬೆದರಿಕೆ ಇದ್ರು ನೀವು ಕೆಲಸ ಕಾನೂನು ರೀತಿ ಮಾಡಿ ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನು ಕಾಯುತ್ತೆ ಅಂತ ನಾನು ಅಷ್ಟೇ ಹೇಳ್ತೀನಿ ಅಧಿಕಾರಿಗಳಿಗೆ. ಯಾರೇ ಭಯ ಇಟ್ಟರೆ, ಎದುರಿಸಿದ್ರೆ ಇದು ಸಾಲದಲ್ಲಿ ಏನೂ ಮಾಡ್ತಾ ಇಲ್ಲ. ನಾಳೆ ನಗರಸಭೆಗೆ ಆಸ್ತಿ ಆಗುತ್ತೆ ಅಂತ ಮಾಡ್ತಾ ಇರೋದು ಇದನ್ನೆಲ್ಲನೂ ಕೆಲಸ ಆಗಲಿ. ಒಂದು ಕಾಲಕ್ಕೆ ಅರ್ಥ ಮಾಡಿಸ್ತೀವಿ. ವಿದ್ಯಾಬಲಂ ದೈವಬಲಂ ತದೇ ಇಂಗೊಂದು ಸಲಮ್ಮ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯಗಂ ಸ್ಮರಾಮಿ ಶುಭ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಮಾರ್ಕೆಟ್ನ ನಾವೇನಾದ್ರೂ ಡೆವಲಪ್ ಮಾಡ್ಬೇಕಂದ್ರೆ ಈ ಫ್ಯಾಮಿಲಿ ಮುಂದೆ ಬಂತು. ಒಂದ್ ಮಾತು ಹೇಳಿ ಹೋಗ್ತೀನಿ, ಆಮೇಲೆ ಮತ್ತೆ ಇವ್ರನ್ನ ಪೂಜೆಗೆ ಕರೆಯೋದು. ಅಶೋಕ ರೋಡ್ இருக்குது. அந்த ரோடு பண்ணும் போது 3 வருஷம் கோர்ட்டுல நான் சுத்தி வந்தேன். அந்த ரோடு பண்ண முடியாது. அப்போ இந்த ஜெயந்தி ஸ்ரீனிவாஸ் வார்டில் எப்பவுமே ஸ்கூலுக்கு ஆட்டோ வராது, ஹாஸ்பிட்டலுக்கு ஆட்டோ இந்த ஏரியாவுக்கு, இந்த வார்டுக்கு வராது, இந்த ஸ்லம்க்கே வராது, ஒரு ஆட்டோ வராது. அப்படி இருக்குது இந்த ஏரியா. எல்லா வீடு அடிச்சிருக்கிறாங்க. ரோடே பண்ணல, அசோகா ரோடே பண்ணல இவ்வளோ வருஷமா. எப்பவுமே கோர்ட்ல சுத்தி அப்பவுமே நான் யாருக்கும் பேசல. இப்போ அசோகா ரோட்ல எவ்வளோ பிஸ்னஸ் நடக்குது, ಮಾರ್ಕೆಟ್ ಉಳ್ಳ ಅದು ಬಿಸ್ನೆಸ್ ನಡೆದಿರ್ಕಿದೆ ಇಲ್ಲ. ಫಸ್ಟು ಮಾರ್ಕೆಟ್ನ ನಾವು ಈ ಅಂಗಡಿಗಳೆಲ್ಲ ತೆರವು ಮಾಡಿ ಬೇರೆ ನಿಮಗೋಸ್ಕರ ಇಲ್ಲಿ ಅಂಗಡಿ ಕಟ್ತೀವಿ ಅಂತಂದಾಗ ಪ್ರತಿಯೊಬ್ಬರು ನಮ್ಗೆ ಇವತ್ತು ಲಿಸ್ಟ್ ಕೊಟ್ಟಿರೋದು, ಕಮಿಷನರಿಗೆ ಕೊಟ್ಟಿದ್ದಾರೋ ಇಲ್ಲೋ, 550 ಜನ ನಮ್ಮ ಹತ್ರ ವಾಲಂಟ್ರಿಯಾಗಿ ಬಂದು 5,000 ಅಲ್ಲ ಇನ್ನೂ ಜಾಸ್ತಿ ಮಾಡಿ ರೋಡ್ ಕೊಡಿ, ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಹುಡ್ಕೊಂಡು ಬರುವಂಥ ಅಟ್ಮಾಸ್ಫಿಯರ್ನ ಇಲ್ಲಿ ಕೊಡಿ. ನೀವು 5,000 ಅಲ್ಲಂದ್ರೆ ಇನ್ನೂ ಜಾಸ್ತಿ ನೀವು ಬಾಡಿಗೆ ತಗೊಳ್ಳಿ. ರೋಡ್ ಇಲ್ಲ, ಕಸ್ಟಮರ್ ಮುಚ್ಕೊಂಡು ಬರ್ತಾರೆ, ಏನು ವ್ಯಾಪಾರ ನಡೆಯಲ್ಲ, ಇಡೀ ದಿನ ಕುಚ್ಕೊಂಡು ನಾವೇ ಸರ್ವೈವ್ ಆಗಲ್ಲ, ನಮ್ಮ ಫ್ಯಾಮಿಲಿನ ಹೆಂಗ್ ಸಾಕ್ತೀವಿ ಅಂತ ಮಾತಾಡಿದಾಗ ನಾನು ಕಷ್ಟ ಬಿದ್ದಿರೋದು ನಿಜಾನೇ. ಆದರೆ ಹಿಂದೆ 100 ಮಾತಾಡಿದ್ರು, ಅವ್ರು ಹಂಗ್ಸಿದ್ರು, ಅವ್ರು ಅವಮಾನ ಮಾಡಿದ್ರು, ನಾನು ಕೆಲಸ ಮಾಡಿದ್ದೀನಿ. ಯಾರು ಇವತ್ತವರೆಗೂ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದಿದ್ದೀನಿ ಅಂತ ಒಬ್ರು ಮಾತಾಡಿಲ್ಲ. ಯಾಕೆಂದ್ರೆ ಅಶೋಕ ರೋಡೇ ನಿಮ್ಗೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್. ನಾನು ಹಿಂದೆ ಯಾವ್ದು ಹೋಗಿ ಹೇಳಕ್ ಹೋಗಲ್ಲ. ಅಶೋಕ ರೋಡ್ ಹೇಗಿತ್ತು, ಯಾಕೆ ಕೋರ್ಟಲ್ಲಿ ಇತ್ತು, ಅದು ಆ ಕೋರ್ಟಿಂದ ಆಚೆ ತರೋದಕ್ಕೆ ನಾನು ಏನ್ ಪ್ರಯತ್ನ ಮಾಡಿದೆ. ಆಮೇಲೆ ಆ ಹೊಡೆಯೋ ದಿನ ನನ್ನ ಹತ್ರ ಜಗಳ ಆಡಿದ್ರು. ಎಲ್ಲಿ ಜಗದೀಶ್ ಬಾಯ್ ಹೇಳಿ, ಎಲ್ಲರೂ ಜಗಳ ಆಡಿದ್ರು. ಜಗದೀಶ್ ಬಾಯ್ ಕೂಡ ಹೇಳಿದ್ರು, ನಮ್ಮ ಮನೆಗಳನ್ನ ಹೊಡೆದರೆ ಬಡವ್ರದ್ದು ಅಶೋಕ ರೋಡ್ ಮಾಡಕ್ ಆಯ್ತಾ ನಿಮ್ ಕೈಯಲ್ಲಿ, ನಮ್ಗೆ ರೋಡ್ ಕೊಟ್ರ ಅಂತ ಇವರು ಕೇಳಿದ್ರು. ಜಗದೀಶ್ ಬಾಯ್ ಕೇಳಿದ್ರು. ಆನಂದ್ ಕೃಷ್ಣ ಅಂತಿದ್ದಾರೆ, ಅವರು ನಮ್ಮ ಪಾರ್ಟಿ ಸೀನಿಯರ್ ಲೀಡರ್. ಅವ್ರದ್ದು ಬೆಳಗ್ಗೆ 5 ಗಂಟೆಗೆ ಹೋಗಿ ಅವ್ರ ಮನೆ ಹೊಡೆದಾಕಿದ್ರು, ಅವರು ತಲೆ ಬಗ್ಸಿದ್ರು. ಆದ್ರೆ ಎಷ್ಟು ವರ್ಷ ಹೋರಾಟ ಮಾಡಿದ್ರು ಅಶೋಕ ರೋಡ್ ಮಾಡಕ್ಕಾಗಿಲ್ಲ. ಇವತ್ತು ಅದಕ್ಕಿಂತ 100ರಷ್ಟು ನನ್ಗೆ ಹಿಂಸೆ ಕೊಡ್ತಾ ಇದಾರೆ. ಆದ್ರೆ ನಾನು ಮಾತಾಡಲ್ಲ, ದೇವ್ರು ನನ್ನ ಜೊತೆ ಇರ್ತಾರೆ. ಅದೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿ KGF ಬರುತ್ತೆ. ಅಲ್ಲಿವರೆಗೂ ನಾನು ಆಮೇಲೆ ವ್ಯಾಪಾರಿಗಳು 6 ತಿಂಗಳಾದ್ಮೇಲೆ ಮಾತಾಡ್ಲಿ, ಅಲ್ಲಿವರೆಗೂ ನಾನು ಮಾತಾಡಲ್ಲ. ಒಂದು 6 ಮಂತ್ಸ್ ಆದ್ಮೇಲೆ ಅವರಿಗೆ ಯಾವ ಜಾಗ ಏನಾಗಿದೆ ಅಂತ ಆಮೇಲೆ ಮಾತಾಡ್ಲಿ. ಅಲ್ಲಿವರೆಗೂ ವ್ಯಾಪಾರಿಗಳಿಗೆ ಅಥವಾ KGF ಮಾರ್ಕೆಟ್ ಅಲ್ಲಿರೋರಿಗೆ ನಮ್ಮಿಂದ ಏನ್ ತೊಂದರೆ ಆಗಿದೆ, ಬೇರೆಯವರಿಂದ ಏನ್ ತೊಂದರೆ ಆಗಿದೆ ಅಂತ ಜನ ಮಾತಾಡೋರ್ಗು ನಾನು ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ಇವ್ರನ್ನ ನೋಡ್ದೆ ಇದು ಒಂದ್ ವಿಚಾರ ಹೇಳ್ಬೇಕು ಅನ್ಸ್ತು. ಯಾಕಂದ್ರೆ ಅವ್ರಿಗೆ ನಂಬಿಕೆ ಬೇಕು. ಅವ್ರಿಗೆ ನನ್ಗೆ ಮಕ್ಳಿದಾರೆ ಜಾಸ್ತಿ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ, ನಾನು ನಿನ್ ನಂಬಿ ನೀನ್ ಇದನ್ನ ಡೆವಲಪ್ ಮಾಡ್ತೀಯಾ, ನಾಳೆ ನನ್ನ ಮಕ್ಕಳು ಇಲ್ಲಿ ಬಿಸ್ನೆಸ್ ಮಾಡಿ ಬೆಳಿಬೇಕು ಅಂತ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರನ್ನ ನೋಡಿ ಅವ್ರಿಗೆ ಅದೊಂದು ಉತ್ತರ ಕೊಡ್ತಾ ಇದೀನಿ. ಅವ್ರಿಗೆ ಮಾತ್ರ, ಅವ್ರಿಗೆ ಹಿರಿಯರು ವಯಸ್ಸಲ್ಲಿ, ಅವ್ರ ದೊಡ್ಡ ಕುಟುಂಬನ ಕಾಪಾಡ್ತಾ ಇರೋವಂಥವ್ರು, ಅವ್ರಿಗೆ ಯೋಚನೆನೂ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಲೈವ್ ಎಕ್ಸಾಂಪಲ್ ಅಶೋಕ ರೋಡ್ ಕೊಟ್ಬಿಟ್ಟು ಏನೆಲ್ಲ ನನಗೆ ವಿಘ್ನಗಳು ಬಂದರೂ ಕೂಡ ನಾನು ನನ್ನ ಪ್ರಯತ್ನದಲ್ಲಿ ವ್ಯಾಪಾರ ಮಾಡೋರ್ಗೆ ಒಳ್ಳೇದಾಗ್ಬೇಕು ಅಂತ. ತಪ್ಪು ಮಾಡಿದ್ದೆ ಅಂತ ನಾನು ಕೇಳಿದ್ದೀನಿ. ನಾನು ಏನಿಲ್ಲ, ನೀನು ಒಳ್ಳೇದೇ ಮಾಡಿದ್ದು. ಆಮೇಲೆ ಇವ್ರ ಮನೆ ಹತ್ರಕ್ಕೆ ರೋಡ್ ಹಾಕಕ್ ಬಂದಿದೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಖುಷಿ ಆಗಿದೆ, ಒಳ್ಳೇದಾಯ್ತು. ಇವ್ರ ಮನೆಗೆ ರೋಡ್ ಇವಾಗ ಆಗ್ತಾ வந்த பிறகு நம்ம அயன் லேடியா ஆஃப்டர் இந்திரா காந்தி மேடம் இந்த KGF காலை வச்ச பிறகு
நம்ம எம்எல்ஏ ஆஸ் எ லேடி அயன் லேடி கேஜிஎஃப் வந்த பிறகு எவ்வளோ மாற்றம் இருக்குதுன்னு நம்ம கண்ணு குளிரா பாக்குறோம். கண்ணுக்கு குளிரா இருக்க வேண்டியது என்னென்ன இருக்குதோ அதெல்லாம் செஞ்சுருக்கிறாங்க. லைட் வசதி, தண்ணி வசதி. இன்னைக்கு குடிக்கிற தண்ணி போயிட்டு நம்ம அப்பப்போ காசு கொடுத்து வாங்கிட்டு இருந்தோம். இந்த குடிக்கிற தண்ணினா இந்த ஃபில்டர் தண்ணினா நானே தெரியாத இருந்த கேஜிஎஃப் ஜனங்களுக்கு இன்னைக்கு எங்க பாரு ஆரோ பிளான்ட் போட்டு இன்னைக்கு குடிக்கிற தண்ணி வசதி கூட பண்ணி கொடுத்துக்கிறாங்கன்னா அவங்களுடைய பெண்களுடைய என்னென்ன கஷ்டம்னு தெரிஞ்சு அறிஞ்சு நம்ம கேஜிஎஃப் மக்கள் என்னென்ன ப்ராப்ளம்ல ஃபேஸ் பண்றாங்கன்னு ஒன்னொன்னு யோசிச்சு, ஏன்னா அவங்களும் ஒரு பெண்ணா இருக்கிறதுனால இன்னைக்கு கேஜிஎஃப் ஜனங்களுக்கு இவ்வளவு வசதி பண்ணி கொடுக்கறதுனால ரொம்ப 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 நன்றி மேடம். நம்ம பகுதியில 14th வார்டுல எவ்வளவு நான் முன்ன வரதுக்கு முன்னே ரொம்ப இதுவா இருந்தது. இப்போ நாங்க மேடம் கிட்ட கேட்டு ஒன்னும் இந்த ரோட்ஸும் சரி, லைட்ஸும் சரி, இந்த ஆரோ பிளான்ட் குடிக்கிற தண்ணியும் சரி, போர்வெல்லுங்களும் சரி கேட்ட பிறகு இல்லைன்னு சொன்னாம ஒவ்வொரு ஜனங்களுக்கும் என்ன அடிப்படை விஷயம் பேசிக்ல என்னென்ன தேவை இருக்குதோ அந்த தேவையை பூர்த்தி பண்ணி கொடுக்குறாங்கன்னாக்கா அவங்களுக்கு கோடான கோடி நன்றி. நம்ம கேஜிஎஃப் இன்னைக்கு ஒரு முன்னேற்றமா இருக்குதுன்னா ஒன்னொன்னு சொல்லணும்னா அது நேரம் பத்தாது. ஆனாலும் இந்த கேஜிஎஃப் ஒரு மாற்றமா மாற்றி இன்னைக்கு ஒரு லேடிஸ்க்கு வெளியே 12 மணிக்கு வர அளவுக்கு லைட் போட்டு இன்னைக்கு ரோட்ஸ் போட்டு இவ்வளவு அழகா பண்ணிருக்கிறாங்கன்னா அது மேடம்க்கு ரொம்ப ரொம்ப நன்றி. நம்ம கேஜிஎஃப் ஜன சார்பாக அவங்களுக்கு ரொம்ப நன்றியா சொல்லிக்கிறேன். நம்ம வார்டுல தண்ணி பிரச்சனைக்கு சொல்ல எதுவும் சொல்ல, ரோடு பிரச்சனைக்கு சொல்ல, லைட் பிரச்சனைக்கு சொல்ல, இந்த டாய்லெட் இந்த டெய்லி டாய்லெட்டுக்கு கேட்டுக்கிறாங்க. எதுனாலனா இங்க மைனிங் ஏரியால ரொம்ப புவர் பீப்புள், ரொம்ப ஏழை ஜனம், வசதியா இருக்கிறவங்க அவங்க வீட்டுல கட்டிக்கினாங்க. மற்றபடி இந்த மைன்ஸ் ஏரியால நிறைய பேர் இந்த பப்ளிக் டாய்லெட் தான் யூஸ் பண்றாங்க. அதை ரிக்வெஸ்ட் பண்ணிக்கிறாங்க. நாங்களும் மேடம் கிட்ட சொல்லியிருக்கிறோம். அது கூடிய சீக்கிரம் அவங்க பண்ணி கொடுக்குவாங்கன்ற நம்பிக்கை நம்மளுக்கு இருக்குது. அவங்க கேட்காததுக்கு முன்னே ஒன்னொன்னு செஞ்சு கொடுக்குற ஒரே ஒரு எம்எல்ஏனா நம்ம கேஜிஎஃப் எம்எல்ஏ ஸ்ரீமதி ரூபா கலா சசிதர் அவர் தான். ஏன்னாக்கா அவங்க பெண்ணா இருந்து இந்த பெண்ணுக்கு என்னென்ன அவசியம் இருக்குது இந்த கேஜிஎஃப்ல என்ன செஞ்சாக்கா நம்முடைய கேஜிஎஃப் ஜன ஒரு சாட்டிஸ்பாக்சன் ஆவாங்கன்றது அவங்க யோசித்து அந்த நம்ம இடத்துல இருந்து அவங்க யோசிக்கிறாங்க. நம்ம இருந்தா நம்மளுக்கு என்ன அடிப்படை விஷயம் வேணும், தேவையா இருக்கணுமோ அந்த தேவையெல்லாம் அவங்க இன்னைக்கு ஒன்னொன்னா செஞ்சுன்னு வராங்கன்னா அவங்க கடவுளுக்கு நல்ல ஆயுசு கொடுத்து நோவு நொடி இல்லாத இன்னும் நம்ம கேஜிஎஃப் ஜனங்களுக்கு அவங்க ஒரு தாயா இருந்து ஒரு சகோதரியா இருந்து இந்த கேஜிஎஃப்க்கு பணியோட இன்னும் நல்லா செய்யணும்னு சொல்லிட்டு கேட்டுக்கொள்கிறேன். நன்றி. மகிழா மில்லன் பிரசிடென்டா இருக்கிறவங்க புருஷோத்தமன் அவர் அண்டர்ல இருக்கிறோம். நீங்களும் எல்லா ஆஃபீஸ்ல எல்லா விஷயத்துக்கும் வரீங்க, எல்லாமே தெரியும் நினைக்கிறேங்க. இப்போ நீங்க கேஜிஎஃப்ல நீங்க எம்எல்ஏ எம்பிளாக் மட்டும் இல்லைங்க, எல்லா ஏரியாவுமே இம்ப்ரூவ்மெண்ட் ஆயிருக்குதுன்றது எங்களுக்கு ஓரளவு தெரியுங்க. மற்ற ஏரியாவுக்கு போகலனாலும் எந்தெந்த ஏரியாவில் என்னென்ன டெவலப் பண்ணின்னு இருக்கிறீங்க, ரோடு பண்ணுறது, லைட்ஸ் பண்ணுறது, டாய்லெட் பண்ணுறது, ஃப்ரீ கேஸ் பண்ணுறது எல்லாமே எங்களுக்கு தெரிஞ்சுருக்குதுங்க. எந்த ஏரியாலையும் நீங்க நிறைய நல்லது செஞ்சுருக்கிறீங்க. ஒரு வருஷத்துக்கும் லைட் போட்டு கொடுத்துருக்குறீங்க, ஃப்ரீ கேஸ் வாங்கி கொடுத்துருக்குறீங்க. இந்த டாய்லெட் எங்க பீரியட்ல மகிழா மில்லன்ல நாங்க ரினியூல் பண்ணது தாங்க. இந்த 3 டாய்லெட் அண்ணன் சொன்னது நாங்க பண்ணது தான். அதன் பிறகு யாருமே பண்ணலங்க. அடிப்படை தேவை தான் எங்களுக்கு முக்கியம். ஒன்று தண்ணி வசதி பாயிண்ட் போட்டு கொடுத்துக்கிறீங்க, அதுக்காக உங்களுக்கு ரொம்ப நன்றி. வெளியிடத்துல இருக்கிறவங்களும் தண்ணி பிடிக்கிறாங்க, நாங்களும் தண்ணி பிடிக்கிறோங்க. பக்கத்துலேயே எங்களுக்கு 5 ரூபாய்க்கு ஒரு குடம் தண்ணி கிடைக்குது, ரொம்ப சந்தோஷங்க. இப்போ நாங்கள் கோரிக்கையா வைக்கிறதுல இந்த டாய்லெட் தாங்க இப்போதுக்கு. ஏன்னு கேட்டா வெளியில டாய்லெட்டுக்கு போனோம்னாக்கா செடிங்க இருக்குது, அதுல பாம்பு வருதுங்க. இங்க போய் பார்த்தாக்கா ஃபுல்லா பேஷன் எல்லாம் உடஞ்சி போயிருக்குது, தண்ணி தேங்குதுங்க. யாரும் அதை போய் யூஸ் பண்ற அளவுக்கு இல்லை. வெளியில போறாங்க, பாம்பு வருதுன்னு பயப்படுறாங்க. இல்லைன்னா நம்ம டாய்லெட் போற டைம்ல போக முடியலங்க. அதுக்காக ஒரு டைம் ஒதுக்கி வச்சுன்னு ராத்திரில வெளியே போற மாதிரி இருக்குதுங்க. எல்லார் வீட்லயும் டாய்லெட் இல்ல, வசதி இருக்கிறவங்க அதுவும் அவங்க ஹெல்த் இஷ்யூவால வீட்டுல கட்டி இருக்கிறாங்க. மத்தவங்க எல்லாம் வெளியே தான் போகணுங்க. அது இப்போ உங்களுக்கு ரெக்வஸ்டா நாங்க கேட்குறோம், இந்த வழி பண்ணி கொடுத்தீங்க, அதுக்காக ரொம்ப நன்றி. இந்த பக்கம் போறதுக்கு கொஞ்சம் ஈஸியா இருக்குதுங்க எங்களுக்கு. மெயினா போன முறை சொல்லிட்டு போனீங்க மேடம், நீங்க அந்த பாயிண்ட் கிட்ட பேசும்போது டாய்லெட் பண்றேங்க, ஆனா இதுவரையிலும் பண்ணல. எங்களுக்கு மெயினா அது ஒன்று பண்ணி கொடுத்துட்டு அதுக்கு தண்ணி சப்ளை பண்ணி கொடுத்துருங்க. ஏற்கனவே இருக்குதுங்க பாயிண்ட் எல்லாம், தண்ணி இதெல்லாம் இருக்குதுங்க. அது ஒண்ணு எங்க மகளிர் சார்பா நான் உங்களை ரொம்ப தாழ்மையா கேட்கறேங்க. நன்றி. எல்லாருக்கும் 60 lakhs, ಇದೊಂದು 60 lakhs, 120 lakhs ಆಯ್ತು. 120 lakhs ಅಲ್ಲಿ ಮಹೇಶ್ ಅವರು 3 ವರ್ಕ್ ಮಾಡ್ತಾ ಇದ್ದಾರೆ, 19, 18 ಮತ್ತೆ 16 ವಾರ್ಡ್ ಅಲ್ಲಿ. ಮತ್ತೆ ಇಲ್ಲಿ 15 ಮತ್ತೆ 14 ವಾರ್ಡ್ ಅಲ್ಲಿ ಅನ್ಬು ಅಂತ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ.
ಇದು 60 lakhs. ಇದರಲ್ಲಿ ಒಂದು 900 ಮೀಟರ್ 900 ಮೀಟರ್ ಆಸ್ಫಾಲ್ಟ್ ಇದೆ, ಒಂದು 290 ಮೀಟರ್ CC ರೋಡ್ ಇದೆ, ಇದು 200 ಮೀಟರ್ CC ರೋಡ್ ಇದೆ. ಮತ್ತೆ ಈಗ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ಆಲ್ರೆಡಿ ಮೇಡಮ್ ಹೇಳಿ ಅದನ್ನ ಆಲ್ರೆಡಿ ಪ್ರೋಸೆಸ್ ಮಾಡಿದೀವಿ, ಟೆಂಡರ್ ಎಲ್ಲ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಬೇಕು ಟಾಯ್ಲೆಟ್, ಅದು ಇನ್ನೊಂದು 15-20 ಡೇಸ್ ಅಲ್ಲಿ ಅದನ್ನು ವರ್ಕ್ ಆರ್ಡರ್ ಪ್ರೋಗ್ರೆಸ್ ಮಾಡ್ತೀವಿ. ரிட்டையர்டு KSRTC மெக்கானிக்கல் மெக்கானிக் பாரி ಎಲ್ಲ கரெக்டா அட்ரஸ் எல்லாம் இருக்கு. அதனால உங்க ஒரே ஒரு ரிக்வஸ்ட், உங்க கையில் அவர் டிமாண்ட் மட்டும் நான் சொல்றேன், வேற ஒன்றும் சொல்ல. ஆனால் இது போட்டதுக்கு ரொம்ப தேங்க்ஸ். எம்மோட்ட பஞ்சாயத்தின் சார்பாக உங்களுக்கு அன்பான நன்றி. அதனால வந்து நம்ம லேடிஸுக்கும் ரிக்வஸ்டாக பண்ணதுக்கு ஒரு மேடம் ஒரு டாய்லெட்டு, அங்கே ஒரு டாய்லெட்டு, ஒரு 3 டாய்லெட் இருக்குது மேடம். அவர்கிட்ட மேடத்துக்கிட்ட கூட நான் சொல்லியிருக்கிறேன், சார் கிட்ட சொல்லியிருக்கிறேன். நீங்கள் இது மட்டும் ஒன்று பண்ணி கொடுக்கணும் மேடம். ஆமாம் மேடம், 3 இருக்குது மேடம். சென்டரில் ஒரு ரோடு, இது லைட் வசதி, ரோடு இருக்குது, எல்லாம் நல்லா இருக்குது. இது மட்டும் நான் உங்கள் சார்பாக, நம்ம சார்பாக என்ன இது நம்மளுக்கு அவங்க கையில் என்ன ஆகுதோ அதான் நம்ம சொல்லணும். இப்போது குடி தண்ணீர் கேட்டு எல்லாம் பண்ணணும், அது என்ட்ரே KGF அதெல்லாம் நம்ம கேட்டு அவங்க பண்ணுருவாங்க. அப்புறம் இங்கே கூட சொன்னாங்க வந்து இந்த மாதிரி பென்ஷன் வரும், அதெல்லாம் வந்துங்கலாம் நம்ம பேசக்கூடாது. பூமி பூஜை என்ன ஆகுதோ அதான் பண்ண முடியும், அது கவர்மெண்ட் வேலை. ಸೊ ನಾನಿವತ್ತು ಬೆಳಗ್ಗೆಯಿಂದನೂ ಮೈನಿಂಗ್ ಏರಿಯಾ ವಾರ್ಡ್ಸ್ ನಾನು ವಿಸಿಟ್ ಮಾಡಿದ್ದು. ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 16, ವಾರ್ಡ್ ನಂಬರ್ 15, ವಾರ್ಡ್ ನಂಬರ್ 15 ಕೂಡ. ಸೊ ಎಲ್ಲ ವಾರ್ಡಲ್ಲೂ ಕೂಡ ರೋಡ್ಸಿಗೆ ರಿಕ್ವೆಸ್ಟ್ ಮಾಡಿದ್ದು. ಇವತ್ತದಲ್ಲಿ ಆಲ್ಮೋಸ್ಟ್ 6 months to 1 year ರೋಡ್ಸ್ ನಾವು ತಗೊಂಡಿರೋದು. ಅವತ್ತು ಪ್ರಪೋಸಲ್ಸ್ನ ತಗೊಂಡಿದ್ದೀವಿ. ರೋಡ್ಸ್ ವಿಸಿಟ್ಟು ಪೂಜೆ ಎಲ್ಲ ಕಡೆ ಆಗ್ತಾನೆ ಇದೆ. ಇವತ್ತು ನಾನು ಲಾಸ್ಟ್ 2-3 monthsiಂದ ನಮಗೆ KGF ಅಲ್ಲಿ ಮೈನಿಂಗ್ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಇಶ್ಯೂ ಇರೋದು ಪೆನ್ಷನ್ಸ್ದೇ ಜಾಸ್ತಿ ಇಶ್ಯೂ ಕಾಣ್ತಾ ಇದೆ. ಸೀನಿಯರ್ ಸಿಟಿಸನ್ಸ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಆಮೇಲೆ ಸ್ಪೆಷಲಿ ಏಬಲ್ಡ್ ಪೆನ್ಷನ್ಸ್ದು ತುಂಬ ಇಶ್ಯೂಸ್ ಕ್ರಿಯೇಟ್ ಆಗಿದೆ. 3 monthsiಂದ ಬಂದಿಲ್ಲ ಅಂತ ಖಂಡಿತ ಹೇಳ್ತಾ ಇದ್ದಾರೆ. ಮೊದಲನೇ ಪೆನ್ಷನ್ ಇಶ್ಯೂ ಆಗಿರೋದು BPL ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ. BPL ಕಾರ್ಡ್ ಫಸ್ಟ್ ಕ್ಯಾನ್ಸಲ್ ಆಗಿದ ತಕ್ಷಣ ಪೆನ್ಷನ್ನ ಹೋಲ್ಡ್ ಮಾಡಿದ್ದಾರೆ. ಅದು ಕ್ಲಾರಿಫಿಕೇಷನ್ಸ್ ತಗೊಳ್ಳೋದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ. ಅದಕ್ಕೆ ನಾನು ಈ 10 days ಒಳಗಡೆ ಒಂದು ವಾರ್ಡಲ್ಲಿ ಕ್ಯಾಂಪ್ ಮಾಡ್ತೀನಿ. ರೆವಿನ್ಯೂ ಅವರು, ಫುಡ್ ಅವರು ಮತ್ತು ನಗರಸಭೆಯವ್ರನ್ನೂ ಕರ್ಕೊಂಡು, ಎಸ್ಪೆಷಲಿ ಅದು ಪೆನ್ಷನ್ ಕನ್ಸರ್ನಿಂದನೇ ಮಾಡ್ತೀನಿ. ಪೆನ್ಷನ್ಸ್ದು ಮೇಜರ್ 90% ಸಾಲ್ವ್ ಮಾಡ್ತೀವಿ. ಒಂದು 5-10% ಸಾಲ್ವ್ ಮಾಡದೇ ಇರೋದಕ್ಕೆ ಕೆಲವೊಂದು ರೀಸನ್ಸ್ ಇರುತ್ತೆ, ಅವ್ರದ್ದೇ ಟೆಕ್ನಿಕಲ್ ರೀಸನ್ಸ್ ಇರುತ್ತೆ. ಅದಕ್ಕೆ ನಾನೇ ಪರ್ಸ್ನಲ್ಲಾಗಿ ವಾರ್ಡ್ ವಿಸಿಟ್ ಮಾಡುವಾಗ, ಸೊ ನನ್ನ ಆ್ಯಬ್ಸೆನ್ಸಲ್ಲೂ ಕೂಡ ಮಂಡೇ, ವೆಡ್ನೆಸ್ಡೇ, ಸ್ಯಾಟರ್ಡೇಸು ಒಂದು ಟೀಮ್ ಮಾಡಿ ಎವ್ರಿ 2 hours ಪ್ರತಿ ವಾರ್ಡಲ್ಲೂ ಯಾರ್ಯಾರ್ದು ಆ ಥರ ಒಂದು ವಾರ್ಡಲ್ಲೇ ಒಂದು 3-4 ಕಡೆ ಹೋಗಿ ಅವ್ರದ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಥರ ಶ್ರೀನಿವಾಸು ಇನ್ನೂ ಟೀಮ್ನ ಸ್ವಲ್ಪ ವಾಲಂಟ್ರಿಯಾಗಿ ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅವ್ರಿಗೂ ಮಾಡ್ತೀನಿ. ವೀಕ್ಲಿ ಒನ್ಸ್ ನನ್ನ ಪ್ರೆಸೆನ್ಸು, ತಹಸೀಲ್ದಾರು, ಫುಡ್ ಅವರು ಇವರೆಲ್ಲ ಇದ್ದು ಒಂದು ವಾರ್ಡ್ಸಲ್ಲೇ ಮೈನಿಂಗ್ ಏರಿಯಾಗೂ ತುಂಬ ಕಾನ್ಸಂಟ್ರೇಟ್ ಮಾಡಿ ಪೆನ್ಷನ್ ಇಶ್ಯೂಸು, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಸು ಮತ್ತು BPL ಕಾರ್ಡ್ ಇಶ್ಯೂಸ್, ಮೇಜರ್ ಇಶ್ಯೂಸ್ ಇದೆ. ಇದು KGF ಅಲ್ಲಿ ಕ್ಯಾನ್ಸಲ್ ಆಗಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ಎಷ್ಟು 33,000 ಕ್ಯಾನ್ಸಲ್ ಆಗಿದೆ ಅಂತ ಲಿಸ್ಟ್ ಇದೆ. ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಟಿದ್ದಾರೆ, ಯಾರ್ಯಾರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಪೆನ್ಷನ್ ಕ್ಯಾನ್ಸಲ್ ಆಗಿದೆ ಅಂತ ಇಡೀ ಜಿಲ್ಲೆದಿದೆ. ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿ 11,000 ಅಂತ ಡೀಟೇಲ್ಸ್ ಕೊಟ್ಟಿರೋದು KGFದೇ. 13,500 KGFದು ಕೊಟ್ಟಿದ್ದಾರೆ 13,500. ಅದರಲ್ಲಿ KGFದು ಅರ್ಬನ್ ಏರಿಯಾ ಜಾಸ್ತಿ ಪೆನ್ಷನ್ಸ್ ಕ್ಯಾನ್ಸಲ್ ಆಗಿರೋದು ಅಥವಾ ಹೋಲ್ಡ್ ಮಾಡಿರೋದು ಅಂತ ಅಂದ್ಬಿಟ್ಟು ನಾವು ಈ ಕ್ಯಾಂಪ್ ಮಾಡೋದ್ರಿಂದ 3 ರೀತಿ ಹೆಲ್ಪ್ ಆಗುತ್ತೆ. ಪೆನ್ಷನರ್ಸ್ದು, ಸೀನಿಯರ್ ಸಿಟಿಸನ್ಸು ಬಂದು ತಾಲೂಕು ಆಫೀಸ್ ಹತ್ರ ಓಡಾಡುವಂಥ ಹಿಂಸೆ ಇರಲ್ಲ. ಸೀನಿಯರ್ ಸಿಟಿಸನ್ಸು ವಿಡೋ ಪೆನ್ಷನ್ನು ಮತ್ತು 2,000 ಏನು ಅವ್ರ ಅಕೌಂಟ್ಸ್ಗೆ ಬರ್ತಾ ಇತ್ತು, ಅವರಿಗೆ ಒಂದು ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ
ಡೆತ್ ಅಕೌಂಟ್ಸ್ಗೆ 2000 ಗೃಹಲಕ್ಷ್ಮಿ ಯೋಜನೆ ಬೆನಿಫಿಟ್ಸ್ ಹೋಗಿದ್ರಿಂದ ಇದನ್ನು ನಿಲ್ಲಿಸಿರೋದು ಅಂತಂದ್ಬಿಟ್ಟು ಯಾರಿಗೂ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಪಾಪ. ಏನಕ್ಕೆ ನಿಂತಿದೆ ಅನ್ನೋವಂಥದ್ದು ಎಲ್ಲರೂ ಆತಂಕದಲ್ಲಿದ್ದಾರೆ. ಖಂಡಿತ ಇವ್ರ ತಪ್ಪಿಂದ ಯಾರಿಂದನೂ ನಿಂತಿಲ್ಲ. ಯಾರು ಆ ಡೆತ್ ಅಕೌಂಟ್ಸ್ಗೆ ತುಂಬ ಹುಷಾರಾಗಿ ಅದನ್ನು ಮಾಡ್ಕೊಂಡಿದ್ರು, ಬೆನಿಫಿಷರೀಸ್ಗೆ ದುಡ್ಡು ತಗೊತಾ ಇದ್ರು, ಅದು ಆಲ್ಮೋಸ್ಟ್ 100 ಕೋಟಿ ದುಡ್ಡು ಹೊರಟೋಗಿತ್ತು. ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋ ಅಂಥ ಪತ್ತೆ ಮಾಡೋ ಅಂಥ ಪ್ರಯತ್ನದಲ್ಲಿ ಸರ್ಕಾರ ಯಶಸ್ವಿಯಾಗಿದೆ, ಎಚ್ಚೆತ್ಕೊಂಡಿದೆ. ಅದಕ್ಕೆ ಇದು ಬಿಲೋ ಪಾವರ್ಟಿ ಲೈನಲ್ಲಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ಆ ಕುಟುಂಬದಲ್ಲಿ ಒಂದು ತಾಯಿಗೆ ಅದು ಸೇರಬೇಕು ಅಂತ ಗೌರವವಾಗಿ ಇದನ್ನು ಮಾಡಿರುವಂಥ ಯೋಜನೆ. ಇನ್ಯಾರೂ ಅದರ ಲಾಭ ಪಡಿಬಾರ್ದು ದುರುದ್ದೇಶದಿಂದ ಅಂತಂದ್ಬಿಟ್ಟು ಈ ಸತ್ಯ ಪಾಪ ಈ ಭಾಗದ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅದಕ್ಕಾಗಿ ಮೊದಲು ನಾನು ಕ್ಯಾಂಪ್ ಮಾಡ್ತೀನಿ. ಕ್ಯಾಂಪ್ ಮಾಡುವಾಗ ಮೊದಲನೇ ಆದ್ಯತೆ ಪೆನ್ಷನ್ಗೆ ಕೊಡ್ತೀವಿ, ಸೀನಿಯರ್ ಸಿಟಿಸನ್ನು, ವಿಡೋ ಪೆನ್ಷನ್ನು. ಅದಾದಮೇಲೆ ಕಾರ್ಡ್ಸು, BPL ಕಾರ್ಡು, ರೇಷನ್ ಕಾರ್ಡು. BPL ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಟ್ಯಾಕ್ಸ್ ಪೇಯರ್ಸ್ಗೆ ಮಾತ್ರ. ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಯಾವ ಫ್ಯಾಮಿಲಿ ಮೆಂಬರಲ್ಲಿ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವರ್ಕಿಂಗ್ ಇದೆ, ಅವರು ಬೆಂಗಳೂರು ಆಗಿರ್ಬೋದು ಬೇರೆ ಕಡೆ ವರ್ಕ್ ಮಾಡಿದಾಗ ಅವ್ರದ್ದು ಟ್ಯಾಕ್ಸ್ ಕಟ್ ಆಗಿರುತ್ತೆ. ಆ ಟ್ಯಾಕ್ಸ್ ಕಟ್ ಆದಾಗ ಟ್ಯಾಕ್ಸ್ ಪೇಯರ್ಸ್ದು BPL ಕಾರ್ಡ್ನ ತೆಗೆದು APL ಮಾಡಿದ್ದಾರೆ. APL ಮಾಡಿದಾಗ ಇವ್ರದ್ದು ಆ ಇಡೀ ಕುಟುಂಬದ ಬೆನಿಫಿಟ್ಸ್ನ ಹೋಲ್ಡ್ ಮಾಡಿದ್ದಾರೆ, ಇಡೀ ಕುಟುಂಬದ್ದು. ಸೊ ಆ ಥರದ್ದನ್ನ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು, ವರ್ಕಿಂಗ್ ಮಾಡೋರು ಇವ್ರ ಜೊತೆ ಇರಲ್ಲ, ಆದರೆ ಇವ್ರ ಕುಟುಂಬದವ್ರೆ, ಬೆಂಗಳೂರಲ್ಲೋ ಚೆನ್ನೈಯಲ್ಲೋ ಇನ್ನೆಲ್ಲೋ ಇರ್ತಾರೆ, ಆದರೆ ಇವ್ರ ಕುಟುಂಬದಿಂದ ಹೆಸರು ತೆಗೆಸಿದ್ರೆ ಅವರಿಗೆ ಲಾಭ, ಅದು ಬೆನಿಫಿಟ್ ಸಿಗುತ್ತೋ ಇಲ್ವೋ ಏನೇನೋ ಈ ಥರ ಅವರಲ್ಲೇ ಕ್ಲಾರಿಫಿಕೇಶನ್ಸ್ ಇಲ್ಲದೆ ಮತ್ತು ಅವ್ರಿಗೆ ಏನೇನು ಬೆನಿಫಿಟ್ಸ್ ಇದೆ ಅದು ಕಳ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಪಾಪ ಅವ್ರಿಗೆ ಮಾಹಿತಿ ಬೇಕು. ಅದಕ್ಕೆ ನಾವೇ ಇದಕ್ಕೆ ಕ್ಯಾಂಪ್ ಮಾಡೋದ್ರಿಂದ ಇವ್ರು ಬಂದು ಎಷ್ಟೇ ಒದ್ದಾಟ ರೀತಿಗೆ ಮಾಡಿರೋ ಅಂಥದ್ದು ಟೆಕ್ನಿಕಲಿ ಎಷ್ಟು ಕರೆಕ್ಟ್ ಇದೆ ಏನಿದೆ ಅಂತ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿ ಮಾಡೇ ಪೆನ್ಷನ್ ಅವರಿಗೆ ನಾವು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಟೆಕ್ನಿಕಲಿ ಇರುವಂಥ ಇಶ್ಯೂಸು ಅಧಿಕಾರಿಗಳು ಕೂಡ ಅದನ್ನು ಸಮರ್ಥವಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರದ ಗಮನಕ್ಕೂ ಕೆಲವೊಂದು ತರಬೇಕಾಗತ್ತೆ. ಇನ್ ಜನರಲ್ ಆಗಿ ಪೆನ್ಷನ್ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ವಾರ್ಡ್ ವಿಸಿಟ್ ಮಾಡೋಣ. ನೀವು ಹೇಳೋ ಥರ ಇನ್ಕಮ್ ಸರ್ಟಿಫಿಕೇಟ್ 32,000 ಇಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನದ ಕ್ಯಾನ್ಸಲ್ ಆಗಿರುತ್ತಲ್ಲ, ಅದ್ರ ಮೇಲೆ ಆ ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೇಕು ಅಂತ ನೆಕ್ಸ್ಟ್ ಅದನ್ನು ಪ್ರಯತ್ನ ಮಾಡಿ. ಮಂತ್ರಿಗಳು ಆಗಿರ್ತಾರೆ ಮತ್ತು DCM ಆಗಿರೋದ್ರಿಂದ ನಾವು ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಇಂಥ ಎಲ್ಲ ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಚರ್ಚೆ ಮಾಡೋಣ. ಅಧಿಕಾರಿ ಹಂತದಲ್ಲಿ ಏನು ಕೆಲಸ ತಗೊಳಕ್ಕಾಗುತ್ತೋ ತಹಸೀಲ್ದಾರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಹಂತದಲ್ಲಿ ಕೆಲಸ ತಗೊಳ್ಳೋಣ. ಯಾಕಂದರೆ ಈಗ ಸ್ಕೂಲ್ ಟೈಮ್ ಆಗಿರೋದ್ರಿಂದ ನಾವು ವಾರ್ಡ್ಸಿಗೆ ಬರೋದ್ರಿಂದ ತುಂಬ ಜನ ಬಂದು ಮತ್ತು ತಾಲೂಕು ಆಫೀಸ್ ಹತ್ರ ಸುತ್ತಿ ಮತ್ತು ಬ್ರೋಕರ್ಸ್ ಹತ್ರ ಹೋಗೋದು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು. 2 ತಿಂಗಳು ಆಗೋಗಿದೆ, ಪ್ಯಾನಿಕ್ ಆಗಿಬಿಟ್ಟು 3ನೇ ತಿಂಗಳು ಬರಲ್ವೇನೋ ಅಂದ್ಬಿಟ್ಟು ಅವರಿಂದ ಓಡಾಡುವಂಥ ಪ್ರಯತ್ನ ಮಾಡ್ತಾರೆ. ನಾವು ವಾರ್ಡಿಗೆ ವಿಸಿಟ್ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಒಬ್ರಿಗೆ ಗೊತ್ತಾದರೆ 10 ಜನಕ್ಕೆ ಗೊತ್ತಾದರೆ ಅವ್ರು 100 ಜನಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ನಾವು 10 ದಿನದಲ್ಲೇ ಫಸ್ಟ್ ಕ್ಯಾಂಪ್ ಮಾಡ್ತೀವಿ. ಎಲ್ಲಿ ಅದರ ಅವಶ್ಯಕತೆ ಇದೆ ಫಸ್ಟ್ ಕ್ಯಾಂಪ್ ಅಲ್ಲಿ ಮಾಡ್ತೀವಿ. ಅದಾದಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀವಿ 35 ವಾರ್ಡ್ಸಲ್ಲೂ ಕೂಡ.